ಅಳಿಮಯ್ಯ, ಇದಕ್ಕೆ ಹೇಳೋದು ಯಾವ ಹುತ್ತಲ್ಲಿ ಯಾವ ಹಾವು ಇರುತ್ತೆ ಅಂತ ಯಾರಿಗ್ ಗೊತ್ತಿರಲ್ಲ. ತಾಯಿ ಮಗಳು ಸೇರ್ಕೊಂಡು ಎಂಥ ಶಾಕ್ ಕೊಟ್ರು ನೋಡು. ಅದಂತಿಂತ ಶಾಕ್ ಅಲ್ಲ ಕಣೋ, 1000 ವ್ಯಾಟ್ ಶಾಕ್. ನನಗೆ ನಿಜ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಇವಳು ಈ ಕೆಲಸದವಳು ಬಿಗ್ ಬ್ರೋ ತಂಗಿನ ಎಲ್ಲ ನಿಮ್ಮಿಬ್ರಿಂದಾನೇ ಆಗಿದ್ದು. ನಿಮ್ಮಿಬ್ರನ್ನು ನಂಬಿ ನಾನು ಹಾಳಾಗೋದೆ. ಈ ಅಣ್ಣ ಅವ್ರಿಬ್ರನ್ನು ಸಾಯಿಸು ಅಂತಂದ್ರೆ ಅರ್ಧಂಬರ್ಧ ಕೆಲಸ ಮಾಡಿ ದೇಶಾಂತರ ಹೋಗೋವ್ರನ್ನ ಇಲ್ಲೇ ಇರೋ ಥರ ಮಾಡ್ದ. ಇನ್ನೇನು ನಿನಗೆ ವಹಿಸಿರೋ ಕೆಲಸ ನೆಟ್ಟಿಗೆ ಮಾಡಿದೆ, ಅವರಿಬ್ರು ಸೀದಾ ನಮ್ಮ ಮನೆ ಬಾಗಿಲು ಬರೋ ಹಾಗೆ ಮಾಡಿದೆ. ಇದ್ರ ಎಲ್ಲ ಕ್ರೆಡಿಟು ನಿಮ್ಮಿಬ್ಬರಿಗೆ ಸೇರಬೇಕು. ಪ್ಲ್ಯಾನ್ ಮಾಡ್ತಾರಂತೆ, ಪ್ಲ್ಯಾನ್ ಮಾಡೋದೆಲ್ಲ ಇಂಥ ಕೆಲಸನೇ. ನಾಚಿಕೆ ಆಗ್ಬೇಕು ನಿಮ್ಮಿಬ್ಬರಿಗೂ. ಮಾತಾಡೋದು ಮಾತ್ರ ಚೆನ್ನಾಗಿ ಮಾತಾಡ್ತೀರಾ, ಕೈಯಲ್ಲಿ ಏನೂ ಆಗಲ್ಲ. ಮಾಮ್ ಸಾರಿ ಮಾಮ್, ಈ ಥರ ಎಲ್ಲ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಮಾಮ್? ನನಗೂ ಇದು ಶಾಕಿಂಗೆ. ನಿಜ ಇದನ್ನು ಒಪ್ಕೊಳ್ಳೋಕ್ಕೂ ನನ್ನ ಕೈಲಿ ಆಗ್ತಿಲ್ಲ. ನೀನು ಒಪ್ಪು ಬಿಡು, ಇದೇ ಸತ್ಯ. ಇದನ್ನ ನಾವು ಹೆದರ್ಸ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಸಿಚುವೇಶನ್ ಎದುರಿಸೋದು ಬಿಡು, ಅವ್ರು ನಮ್ಮನ್ನು ಈ ರೇಂಜ್ಗೆ ಹೆದರ್ಸ್ತಾ ಇದಾರಲ್ಲ. ಸಿಸ್ಟರ್, ನಮ್ ಕಾಲ್ ಬುಡದಲ್ಲೇ ಇದ್ದವ್ರು ನಾಳೆ ಅಕಸ್ಮಾತ್ ಗೌತಮ್ ಕಣ್ಣಿಗೆ ಬಿಟ್ರೆ ಅದೇನ್ ಮಾಡೋದು? ಅದನ್ನ ನೆನ್ಸ್ಕೊಂಡ್ರೆ ಜೀವ ಬಾಯಿ ಬಂದಂಗಾಗುತ್ತೆ. ಅಣ್ಣ, ಈಗ ಭಯ ಪಟ್ಕೊಂಡು ಕೂತ್ಕೊಳ್ಳೋ ಸಮಯ ಅಲ್ಲ. ನಮ್ಮ ಮುಂದೆ ಹುಲಿ ಬಂದು ನಿಂತಿದೆ. ಒಂದು, ನಾವು ಅದನ್ನ ಬೇಟೆ ಆಡಬೇಕು, ಇಲ್ಲಾಂದ್ರೆ ಅದು ನಮ್ಮನ್ನ ಬೇಟೆ ಆಡ್ಬಿಡತ್ತೆ. ನಮಗಿರೋದು ಎರಡೇ ಆಪ್ಷನ್ಸ್. ಒಂದು, ನಾವು ಅವ್ರನ್ನ ಬಲಿ ಹಾಕಬೇಕು, ಇಲ್ಲಾಂದ್ರೆ ನಾವು ಬಲಿ ಆಗಬೇಕು. ಡೂ ಆರ್ ಡೈ ಅಂತಾರಲ್ವಾ, ಆ ಥರ ಸಿಚುವೇಶನ್ ಇದು. ಭಯ ಪಡೋದನ್ನ ಬಿಟ್ಟು ಏನು ಮಾಡಬೇಕು ಅಂತ ಯೋಚನೆ ಮಾಡು. ಮಾಮ್, ಇನ್ನು ಮೇಲೆ ಮಾಡೋದು ನೋಡೋದು ಅದೆಲ್ಲ ಏನೂ ಇಲ್ಲ. ನಮಗಿರೋ ದಾರಿ ಅಂದರೆ ಅವರಿಬ್ಬರನ್ನು ಒಂದೇ ಏಟಿಗೆ ಮುಗಿಸ್ಬೇಕು. ಇದಕ್ಕೆ ಮೇಲೆ ಅವ್ರನ್ನ ಬದುಕೋದಕ್ಕೆ ಬಿಟ್ರೆ ನಾವು ಬದುಕೋದು ಕಷ್ಟ ಆಗುತ್ತೆ. ಅಳಿಮಯ್ಯ, ಆದ್ರೆ ಅವ್ರು ಹೆಂಗೋ ಮುಗಿಸೋದು? ನಮ್ಮ ಕಾಲ್ ಬುಡದಲ್ಲೇ ಇದ್ದಾರೆ. ಹೆಚ್ಚು ಕಡಿಮೆ ಆದ್ರೆ ನಮ್ಮ ಬುಡಕ್ಕೆ ಬಂದ್ಬಿಡುತ್ತೆ ಅಳಿಮಯ್ಯ. ಯೋಚನೆ ಮಾಡಬೇಡ ಮಾಮ್ಸ್, ನನ್ನ ಹತ್ರ ಇದಕ್ಕೊಂದು ಒಳ್ಳೆ ಪ್ಲಾನ್ ಇದೆ. ಒಳ್ಳೆ ಪ್ಲಾನಾ? ನನಗೆ ಕೇಳಿದ್ರೆ ಭಯ ಆಗುತ್ತಲ್ಲೋ, ಏನದು? ಯಾಕೆ ಮಾಮ್ಸ್ ಇಷ್ಟೊಂದು ಭಯ ಪಡ್ತಿದ್ಯಾ? ಅದಕ್ಕೇನು ಮಾಡಬೇಕು ಅಂತ ನನಗೆ ಗೊತ್ತು, ಮಾಡೇ ಮಾಡ್ತೀನಿ. ಏನ್ ಗೊತ್ತಾ, ಇವತ್ತು ನಿನ್ನ ನೋಡೋದಕ್ಕೆ ಅತ್ಗೆ ಬಂದಿದ್ರಮ್ಮ. ಆದ್ರೆ ಏನ್ ಮಾಡೋದು, ಈ ಭಾಗ್ಯ ಮುಖ ನೋಡೋ ಭಾಗ್ಯ ಅವ್ರಿಗಿರ್ಲಿಲ್ಲ ಅನ್ಸುತ್ತೆ. ನಿನ್ ಮಲ್ಗಿದ ಸಮಯದಲ್ಲಿ ಬಂದಿದ್ದಾರೆ ಪಾಪ. ನಾನು ಎಬ್ಬಿಸ್ತೀನಿ ಅಂತ ಹೇಳ್ದೆ ಅಮ್ಮ, ಆದ್ರೆ ಅವರು ಬೇಡ ಅಂತ ಹೇಳಿದ್ರು. ಮಲ್ಗಿದ್ದವ್ರನ್ನ ಎಬ್ಬಿಸ್ಬಾರ್ದು, ಆಮೇಲೆ ನಾನೇ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನೀನ್ ಇವಾಗ ಒಂಥರ ಗಣ್ಯ ವ್ಯಕ್ತಿ ಆಗಿದ್ಯಾ ಅಮ್ಮ. ನಿನ್ನ ನೋಡ್ಬೇಕು ಅಂದ್ರು ಈಗ ಅವ್ರು ಟೈಮ್ ನೋಡ್ಕೊಂಡ್ ಬರ್ಬೇಕು. ಅಮ್ಮ, ಇವತ್ತು ಇನ್ನೊಬ್ರು ನಮ್ಮ ಮನೆಗ್ ಬಂದಿದ್ರು. ಇನ್ನೊಬ್ರುನ? ಯಾರು? ಇಷ್ಟಿಷ್ಟು ಸರ ಹಾಕೊಂಡ್ ಬಂದಿದ್ರು, ದಪ್ಪಕ್ಕಿದ್ರು, ಬೆಲ್ಲಕ್ಕಿದ್ರು. ಅವ್ರು ಬಂದಿದ್ರು. ದಪ್ಪಕ್ಕೆ ಸರ ಹಾಕೊಂಡಿದ್ರ? ಓ, ಅಣ್ಣನವ್ರ ಅಮ್ಮ ಬಂದಿದ್ರಾ? ನಂಗ್ ಗೊತ್ತಿಲ್ಲ, ಅವರೇ ಇರ್ಬೇಕು. ನಿಜವಾಗ್ಲೂನಾ? ಅವ್ರು ಇಲ್ಲಿಗೆ ಬಂದಿದ್ರಾ? ನಂಗೆ ಯಾಕೋ ಅವ್ರು ಬಂದಿರ್ಲಿಕ್ಕಿಲ್ಲ ಅಂತ ಅನ್ಸ್ತಿದೆ. ಅದ್ಗೆ ಬಂದಿರ್ಬೋದೇನೋ, ನಿನಗ್ ಗೊತ್ತಾಗಿಲ್ಲ ಅಷ್ಟೇ. ಅದಕ್ಕೆ ಬೆಳಗ್ಗೆ ಬಂದಿದಾಗ ಹೇಳಿದ್ರು ಇನ್ನೊಂದ್ಸತಿ ಬಂದು ಅಮ್ಮನ್ ನೋಡ್ಕೊಂಡು ಹೋಗ್ತೀನಿ ಅಂತ. ಅವರೇ ಬಂದಿರ್ಬೇಕೇನೋ. ಹೋಗಮ್ಮ ನೀನು, ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತೀಯ. ನನ್ಗೆಲ್ಲ ಗೊತ್ತಾಗುತ್ತೆ. ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅಜ್ಜಿನ ಕೇಳು. ನಿಜ, ಆಂಟಿ ಎಲ್ಲ ಬಂದಿತ್ತು, ಇನ್ನೊಬ್ರು. ನಂಗೆ ಯಾಕೋ ಅದ್ಗೆ ಅಂತ ಅನ್ಸ್ತಿದೆ ಕಂದ. ಒಂದ್ ನಿಮಿಷ ಕಂದ, ಬಂದೆ. ಹಲೋ
ಇಷ್ಟು ದಿವಸ ಅವ್ರ ಮನೆಯಲ್ಲಿದ್ದು ಅವ್ರು ಹೇಳೋ ಕೆಲಸನ ಮಾಡ್ತಾ ಇದ್ದೆ. ಈಗ ನನ್ನ ಕೆಲಸ ಮಾಡಬೇಕಾಗಿದೆ. ಆ ಸಮಯ ಈಗ ಬಂದು ಮಾಡ್ತೇ ತಾನೆ? ಮಾಡ್ತೀನಿ. ಗಾಡ್, ಈಗ ನೀನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಫೈಲ್ ಇದೆ, ಹೈವೇ ಪ್ರಾಜೆಕ್ಟ್ ಫೈಲ್. ಅವನ ರೂಮಲ್ಲಿ ಇದೆ, ಅದರ ಫೋಟೋ ತೆಗೆದು ನನಗೆ ಕಳಿಸು. ನಂಗೆ ಯಾಕೋ ಇದು ತಪ್ಪು ಅಂತ ಅನಿಸ್ತಿದೆ. ಅವ್ರ ಪಾಪ ತುಂಬಾನೇ ಒಳ್ಳೆಯವರು. ಒಳ್ಳೆಯವ್ರಿಗೆ ಈ ತರ ಮಾಡೋದು ಸರಿಯಲ್ಲ, ದೇವ್ರ ಮೆಚ್ಚಲ್ಲ ಅಲ್ವಾ? ಅವ್ರು ನಿನ್ಗೆ ಒಳ್ಳೆಯವರಾಗಿರ್ಬೋದು, ಆದ್ರೆ ನನಗವ್ರು ಕೆಟ್ಟವ್ರು. ನಾನು ನಿನ್ನ ಪಾಲಿ ಒಳ್ಳೆಯವಂತಾನೆ. ನಾನೆಷ್ಟು ಸಹಾಯ ಮಾಡಿದ್ದೀನಿ ಅಂತ ಗೊತ್ತಲ್ವ ನಿನಗೆ? ನನ್ನ ಋಣ ನಿನ್ನ ಮೇಲಿದೆ. ನೋಡಿದಾಗೆಲ್ಲ ಅನ್ಸುತ್ತೆ ನನ್ನ ಗಂಡ ಶ್ರೀರಾಮಚಂದ್ರ. ನಿಮ್ಮನ್ನ ಗಂಡನ ಪಡೆಯೋದಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡಿದ್ದೀನಿ ಗೌತಮ. ನಿಮ್ಮ ಹೆಂಡತಿಯಾಗಿರೋದಕ್ಕೆ ನನಗೆ ತುಂಬಾನೇ ಖುಷಿ ಇದೆ. ಐ ಆಮ್ ವೆರಿ ಲಕ್ಕಿ. ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಥ್ಯಾಂಕ್ ಯು. ನನ್ನ ಬಗ್ಗೆ ಇಷ್ಟೊಂದು ವಿಷಯ ಕೇಳಿ ನನಗೆ ಭಾಳ ಖುಷಿ ಆಯ್ತು. ಆ್ಯಕ್ಚುಲಿ ಇನ್ನೂ ತುಂಬ ಇದೆ ಹೇಳಬೇಕು ಅಂತ. ಬಟ್ ಏನೋ ಗೊತ್ತಿಲ್ಲ, ನೀವು ಇಲ್ಲೇ ಇದ್ದೀರಲ್ಲ ಒಂಥರ ಮುಜುಗರ ಆಗ್ತಿದೆ. ನಾನೊಂದು ಕೆಲಸ ಮಾಡ್ತೀನಿ, ನಾನು ಒಬ್ಬಳೇ ಇದ್ದಾಗ ನನ್ನ ಮನಸ್ಸಲ್ಲಿರೋದನ್ನ ಎಲ್ಲ ರೆಕಾರ್ಡ್ ಮಾಡ್ತೀನಿ, ನೀವು ಆಮೇಲೆ ಅದನ್ನು ಕೇಳಿಸ್ಕೊಳ್ಳಿ. ಚೆನ್ನಾಗಿದೆ ಐಡಿಯಾ. ಒಂದು ಕೆಲಸ ಮಾಡಿ, ನಿಮ್ಗೆ ಏನು ಅನ್ಸುತ್ತಲ್ಲ ಅದನ್ನು ನೀವು ರೆಕಾರ್ಡ್ ಮಾಡಿ, ನನಗೆ ನಿಮ್ಮ ಬಗ್ಗೆ ಏನು ಅನ್ಸುತ್ತಲ್ಲ ನಾನು ಅದನ್ನು ರೆಕಾರ್ಡ್ ಮಾಡ್ತೀನಿ. ಫ್ರೀ ಇದ್ದಾಗ ಇಬ್ಬರು ಕೂತ್ಕೊಂಡು ಕೇಳೋಣ. ಓಕೆ? ಡೀಲ್. ಮಲ್ಕೊಳ್ಳೋಣ, ಲೇಟ್ ಆಯ್ತು. ಹಾಂ, ಮಲ್ಕೊಳ್ಳಿ. ನಾನು ಇಷ್ಟೆಲ್ಲ ಹೇಳಿದೆ ಮಲ್ಕೊಳ್ಳೋಣ ಅಂತ.